ಕಲ್ಲಾಗೂ ಕಷ್ಟಗಳ ಮಳೆಯ ವಿಧಿಸುರಿಗೆ ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಂಗೆ ಸರ್ವರುಳೊಂದಾಗು ಮಂಕುತಿಮ್ಮ. ಪರಮಪೂಜ್ಯ ಗುರುದೇವರನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಸಾಲೋಟಗಿ ಕ್ಷೇತ್ರದ ಆರಾಧ್ಯ ದೇವನಾದ ಶಿವಯೋಗೇಶ್ವರರನ್ನ ಮನ್ಮಂದಿರದಲ್ಲಿ ಸ್ಮರಿಸಿ ಆಶ್ರಮದ ಒಡೆಯರು ಅನುಭಾವಿಗಳಾದ ಪೂಜ್ಯ ಶ್ರೀ ಸಂಗಮೇಶ್ವರ ಮಹಾಸ್ವಾಮಿಗಳ ಪಾದಕ್ಕೂ ನಮಸ್ಕರಿಸಿ, ಇನ್ನೂರುವ ಪರಮ ಪೂಜ್ಯರಾಗಿರತಕ್ಕಂಥ ಶ್ರೀ ಸದಾಶಿವ ಮಹಾಸ್ವಾಮಿಗಳಲ್ಲಿಯೂ ಕೂಡ ಶರಣೆಂದು ತಮಗೆಲ್ಲ ನಗುನಗುತ್ತಾನೆ ಇಡೀ ಜೀವನದ ಪಾಠವನ್ನೇ ಹೇಳಿರತಕ್ಕಂಥ ಸಿದ್ದಪ್ಪಜ್ಜ ಬಿದ್ರಿಯವರಲ್ಲಿಯೂ ಕೂಡ ಅನಂತ ಶರಣೆಂದು, ಅವರಿವರೆನ್ನದೆ ಈ ಕಾರ್ಯಕ್ರಮದಲ್ಲಿ ಕೂಡಿದ ಮಹಾಜನಗಳೇ, ಮಾತೆಯರೇ, ಗುರು ಹಿರಿಯರೇ, ಅಣ್ಣ ತಮ್ಮದಿಯರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಾವೆಲ್ಲರೂ ಎನ್ನ ತಾಯಿ ತಂದೆಯೆಂದೇ ಭಾವಿಸಿ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಮ್ಗೆ ಗೊತ್ತಾಗೈತಿ ನೀವು ನಮ್ಮ ಮಾತು ಕೇಳಕ್ಕೆ ಬಂದಿಲ್ಲ. ಸಿದ್ದಪ್ಪಜ್ಜನ ಮಾತು ಕೇಳಕ್ಕೆ ಬಂದಿದ್ರಿ. ಅವ್ರದಿಟ್ಟು ಮಾತು ಮುಗಿದು ಕೂಡಲೇ ಕೆಲವೊಬ್ಬರು ಹೋದರು. ನೋಡ್ರಿ ಎಷ್ಟು ಅದ್ಭುತವಾಗಿ ನಗುನಗುತ್ತ ಜೀವನದ ಪಾಠವನ್ನು ಹೇಳಿದ್ರು. ನಮ್ಮ ಗುರುಗಳು ಯಾವತ್ತೂ ಕೂಡ ಹೇಳ್ತಿದ್ರು, 100 ದಾನಿಗಳನ್ನು ತರಬಹುದು ಹೊರತು ಒಬ್ಬ ಮಾತಾಡುವವರನ್ನ ತರೋದು ಬಹಳ ಕಷ್ಟ ಐತಿ ಅಂತ ಹೇಳ್ತಿದ್ರು. ಒಂದು 100 ಜನ ದಾನಿಗಳು ಅಪ್ಪಗಳ ಈ ಕಾರ್ಯಕ್ರಮಕ್ಕೆ ಏನು ಹತ್ತೈತಿ, 5,000 ಕೊಡ್ತೀನಿ ರೀ, 11,000 ಕೊಡ್ತೀನಿ ರೀ, 50,000 ಕೊಡ್ತೀನಿ ರೀ ಅಂತೇಳಿ ತಿಳ್ಕೊಂಡು ಹಿಂಗೆ ಹೇಳೋರನ್ನ ಒಂದು 100 ಜನ ದಾನಿಗಳು ಸಿಗ್ತಾರ, ಆದ್ರೆ ಒಬ್ಬ ಮಾತಾಡೋದು ಸಿಗೋದು ಬಹಳ ಕಠಿಣ ಐತಿ ಅಂತ ಹೇಳ್ತಿದ್ರು ಅವರು. ಯಾಕಂದ್ರೆ ಮಾತಾಡೋದು ಅಂತಂದ್ರೆ ಅಷ್ಟು ಹಗರಲ್ಲ. ಕೆಲವೊಬ್ಬರು ಕೆಳಗೆ ಕುಂತ ಕೂಡಲೇ ಎಲ್ಲ ಮಾತಾಡ್ತಾರೆ, ಏನು ಬೇಕೆಲ್ಲ, ಆದ್ರೆ ವೇದಿಕೆ ಮ್ಯಾಲೆ ಬಂದು ಕೈಯಾಗ ಮೈ ಕೊಟ್ಟರೆ ಗಪ್ಪ ಆಗಿಬಿಡ್ತಾರೆ. ಮಾತು ಅದೊಂದು ಕಲೆ, ಭಾಳ ಅದ್ಭುತವಾಗಿ ರೂಢಿಯನ್ನು ಮಾಡ್ಕೊಂಡಿದ್ದಾರೆ ಅವರು. ಹಿಂಗೆ ಒಂದು ಊರಾಗ ಹೊಸದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಒಬ್ಬರು. ಅವರಿಗೆ ಮಾತಾಡೋಕ್ಕೆ ಬರ್ತಿತ್ತಿಲ್ಲ. ಅವರೆಲ್ಲರೂ ಸೇರಿಕೊಂಡು ಕೆಳಗಿರ್ತಾರಲ್ಲ, ಎಲ್ಲರೂ ಹೇಳಿದ್ರಂತ, ಅಧ್ಯಕ್ಷರ ನೀವು ಒಂದು 4 ಮಾತು ಮಾತಾಡ್ರಿ ಅಂತೇಳಿ ತಿಳ್ಕೊಂಡು ಹೇಳಿದರು. ಹಿಂಗೆ ಆಶ್ರಮದ ಉದ್ಘಾಟನೆ ಇತ್ತು. ಆ ಆಶ್ರಮದ ಉದ್ಘಾಟನೆಗೆ ಅಧ್ಯಕ್ಷರನ್ನು ಮಾತಾಡ್ರಿ ಅಂತೇಳಿ ತಿಳ್ಕೊಂಡು ಅಂದಾಗ, ಏನು ಮಾತಾಡಬೇಕು ನನಗೇನು ಗೊತ್ತಾಗಂಗಿಲ್ಲ, ಏನು ಮಾತಾಡಿ ಹೇಳ್ರಿ ಅಂತ ಹೇಳಿದ್ರು ಅವರು. ಅಂದಾಗ ಅವ್ರು ಹೇಳ್ತಾರ, ಏನಿಲ್ರಿ, ಇದೇನು ಆಶ್ರಮ ಕಟ್ಟಿರಿಲ್ಲ, ಇದು ಭಾಳ ಚಲೋ ಆಗೈತಿ, ಇಂಥ ಆಶ್ರಮ ಪ್ರತಿ ಹಳ್ಳಿಗೆ ಆಗಬೇಕು, ಅದಕ್ಕೇನು ಸಹಾಯ ಬೇಕು ನಾ ಮಾಡ್ತೀನಿ ಅಂತ ಹೇಳ್ರಿ ಅಂದ್ರು ಅವ್ರು. ಕಲ್ತು ವೇದಿಕೆ ಮ್ಯಾಲೆ ಬಂದ ಕೂಡಲೇ ಇದೇನು ಆಶ್ರಮ ಕಟ್ಟಿರಿ ಭಾಳ ಚಲೋ ಆಗೈತಿ, ಇಂಥ ಆಶ್ರಮ ಪ್ರತಿ ಹಳ್ಳಿಗೆ ಒಂದು ಆಗಬೇಕು, ಅದಕ್ಕೇನು ಬೇಕು ಸಹಾಯ ನಾ ಮಾಡ್ತೀನಿ ಅಂದ. ಎಲ್ಲರೂ ಚಪ್ಪಾಳೆ ಹೊಡೆದ್ರು. ನೀವು ಚಪ್ಪಾಳೆ ಹೊಡ್ಯಕ್ಕೆ ಹೋಗ್ಬೇಡ್ರಿ, ಅವ್ರು ಹೊಡೆದಿದ್ದು ಹೇಳಕತ್ತೀನಿ. ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಮತ್ತೊಂದು ಊರಾಗ, ಪಕ್ಕದ ಊರಾಗ ಹಿಂಗೆ ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆ ಇತ್ತು. ಉದ್ಘಾಟನೆ ಇದ್ದಾಗ ಅಲ್ಲಿಯ ಜನ ಎಲ್ಲ ವಿಚಾರ ಮಾಡ್ತಾರ, ಸಾಲೋಟಿಗೆ ಮೊನ್ನೆ ಆಶ್ರಮದೊಳಗೆ ಉದ್ಘಾಟನೆಗೆ ಭಾಳ ಚಂದ ಮಾತಾಡಾರ ಒಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವರನ್ನ ಇಲ್ಲಿ ಭಾಷಣಕ್ಕೆ ಕರೆಸುನು ಅಂದ್ರೆ ಅವ್ರು ಕರೆಸಿದ್ರು. ಅಲ್ಲಿ ಏನು ಮಾತಾಡ್ಬೇಕು, ಒಂದ ಕಲ್ತಿದ್ದ, ಇದೇನು ಆಸ್ಪತ್ರೆ ಆಗೈತಿ, ಇದು ಭಾಳ ಚಲೋ ಆಗೈತಿ, ಇಂಥ ಆಸ್ಪತ್ರೆ ಪ್ರತಿಯೊಂದು ಹಳ್ಳಿಗೆ ಆಗಬೇಕು, ಅದಕ್ಕೇನು ಬೇಕು ಸಹಾಯ ನಾ ಮಾಡ್ತೀನಿ ಅಂದ. ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಊರೊಳಗೆ ನಾವೇನಿದ್ದಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಊರೊಳಗೆ ಒಂದು 80 ವರ್ಷದ ಅಜ್ಜಿ ತೀರ್ಕೊಂಡಿತ್ತು. ಅಜ್ಜಿ ಮುದುಕಿಯರು ಇರ್ತಾರಲ್ಲ, ತೀರ್ಕೊಂಡಿತ್ತು. ಭಾಳ ವಯಸ್ಸಾಗಿತ್ತು. ಭಜನ ಹಚ್ಚಿದ್ರು. ಹಿಂಗೆ 4-5 ಜನ ಸ್ವಾಮಿಗಳು ಬಂದಿದ್ರು, ನುಡಿ ನಮ್ಮನ್ನ ಸಲ್ಸಾಕತ್ತಿದ್ರು. ಸಲ್ಸುವಂಥ ಸಮಯದೊಳಗೆ ಅಧ್ಯಕ್ಷರು ಭಾಳ ಚಂದ ಮಾತಾಡ್ತಾರೆ, ಅವ್ರಿಗೊಂದೆರಡು ಕೊಡ್ರಿ ಅಂತ ಹೇಳಿದ್ರು ಭಾಷಣಕ್ಕೆ. ಇವ ಏನು ಕಲ್ತಿದ್ದ, ಅದೊಂದು ಬೈಪಟ್ಟು ಮಾಡಿದ್ದ. ವೇದಿಕೆ ಮ್ಯಾಲೆ ಬಂದೇನಂದ, ಈಕಿ ಅಜ್ಜಿ ಏನು ತೀರ್ಕೊಂಡಾಳಲ್ಲ, ಇದು ಭಾಳ ಚಲೋ ಆಗೈತಿ. ಅಜ್ಜಿ ಏನು ತೀರ್ಕೊಂಡಾಳಲ್ಲ, ಇದು ಭಾಳ ಚಲೋ ಆಗೈತಿ, ಪ್ರತಿಯೊಂದು ಹಳ್ಳ್ಯಾಗನು ಇಂಥ ಅಜ್ಜಿಗಳೆಲ್ಲ ತೀರ್ಕೋಬೇಕು, ಅದಕ್ಕೇನು ಬೇಕು ಸಹಾಯ ನಾ ಮಾಡ್ತೀನಿ ಅಂದ. ಅವ್ರು ಕೆಳಗಿದ್ದವ್ರು ಅಂದರು, ಮೊದಲು ಇವನು ಮಣ್ಣು ಮಾಡಿನ ಅಜ್ಜಿನ ಮಣ್ಣು ಮಾಡೋಣ ಅಂದ್ರು.
ಅಂದ್ರೆ ಮಾತಾಡೋದು ಅಂತಂದ್ರೆ ಅಷ್ಟು ಕಠಿಣ ಇರ್ತೈತಿ ಅಂತ. ಅವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಊರು ಬಿಟ್ಟು ಹೋದವ ಇನ್ನೂ ಬಂದಿಲ್ಲ ಊರಿಗೆ. ಆದ್ರೆ ಸಿದ್ದಪ್ಪಜ್ಜ ಬಹಳ ಚೆನ್ನಾಗಿ ಮಾತಾಡಿದ್ರು, ನಿಮಗೆಲ್ಲ ನಗಿಸುತ್ತಾ ನಗಿಸುತ್ತಾ ಇಡೀ ಜೀವನದ ಪಾಠವನ್ನೇ ಹೇಳಿದ್ರು. ಮುಖ್ಯವಾಗಿ ನಿಮಗೆಲ್ಲರಿಗೆ ಗೊತ್ತಿರಬೇಕವ್ವ ಏನು ಅಂತ ಕೇಳಿದ್ರೆ, ಬರೀ ಮಾತಾಡೋದಕ್ಕೆ ಶಿಕ್ಷಣನೇ ಅವಶ್ಯಕತೆ ಐತಿ. ಶಿಕ್ಷಣ ಕಲ್ತವ್ರಿಗೆ ಎಲ್ಲರಿಗೆ ಮಾತಾಡಕ್ಕೆ ಬರ್ತದ, ಎಲ್ಲರೂ ಶಿಕ್ಷಣ ಕಲ್ತವ್ರು ದೊಡ್ಡವ್ರಿ ಅಂತ ಹಿಂಗಲ್ಲ. ಯಾರಿಗೆ ಶಿಕ್ಷಣ ಕಲೀಲಿಲ್ಲ ಅಂತಂದ್ರೂ ನಡೀತದ. ಹುಬ್ಬಳ್ಳಿ ಒಳಗೆ ಒಬ್ಬಕ್ಕೆ ಅಜ್ಜಿ ದಿವಸ ಸಿದ್ದಾರೂಢ ಅಜ್ಜನ ಭಜನಾಕ್ ಹೋಗ್ತಿದ್ಳು ಮಠಕ್ಕೆ. ಒಂದು ದಿವಸ ಆ ಅಜ್ಜಿ ಅಂತಾಳ, ಯಪ್ಪ ನಾನು ಶಿಕ್ಷಣ ಕಲ್ತಿದ್ದೆ ಅಂತಂದ್ರೆ ಎಲ್ಲರಂಗ ಶಾಸ್ತ್ರ ಹೇಳ್ತಿದ್ದು ನೋಡು ಅಂತಂದಳು ಅಜ್ಜಿ. ಅವಾಗ ಸಿದ್ದಾರೂಢ ಅಜ್ಜಾರು ಹಿಂಗೆ ಕೂತಿದ್ರಂತ. ಆ ಸಿದ್ದಾರೂಢ ಅಜ್ಜ ಅಂತಾರ, ಯಾಕಜ್ಜಿ ಶಾಸ್ತ್ರ ಹೇಳ್ಬೇಕನ್ನಕತ್ತಿದೆ ನೀನು ಅಂತ ಕೇಳಿದರು. ಅವಾಗ ಅಜ್ಜಿ ಅಂತಾಳ, ಯಪ್ಪ ನಾ ಬರೀ ಮನಸ್ಸಿನೊಳಗೆ ಅಂದಿನಿ, ನಿನಗೆ ಹೆಂಗೆ ಗೊತ್ತಾಯ್ತಿ ಮಾತಾ ಅಂತಂದಾಗ, ನನಗೆಲ್ಲ ಗೊತ್ತಾಗ್ತದ ಬಾ ಬಾ ಅಂತೇಳಿ ತಿಳ್ಕೊಂಡು ಆ ಅಜ್ಜಿನ ಕರೆದು ಆಶೀರ್ವಾದ ಮಾಡಿ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಎಂಬ ಗ್ರಂಥ ಆ ಅಜ್ಜಿ ಕೈಯಾಗ ಕೊಟ್ರಂತ. ಕೊಟ್ಟು ಹೇಳ್ತಾರ, ಇದು ಒಯ್ದು ಜಗಲಿ ಮ್ಯಾಗಿಟ್ಟು 21 ದಿವಸ ಪೂಜೆಯನ್ನು ಮಾಡು, ಭಕ್ತಿದಿಂದ ನಮಸ್ಕಾರ ಮಾಡು, 22ನೇ ದಿನಕ್ಕೆ ನಿನಗೆ ಶಾಸ್ತ್ರ ಹೇಳಕ್ಕೆ ಬರ್ತದಂತ ಹೇಳಿದ್ರಂತ. ಅವಾಗ ಆಯ್ತ್ರಿ ಅಂತೇಳಿ ತಿಳ್ಕೊಂಡು ಆ ಅಜ್ಜಿ ಮನೆಗೆ ಒಯ್ದು ಭಕ್ತಿಯಿಂದ ಕೈವಲ್ಯ ಪದ್ಧತಿ ಪೂಜೆಯನ್ನು ಮಾಡ್ತಾಳೆವ. ಆದ್ರೆ ಎಂತಾದ ನೋಡ್ರಿ, ಎಂದೂ ಕೂಡ ಯೂನಿವರ್ಸಿಟಿ ಮುಂದಲ್ಲ ಹಿಂದನೂ ಹಾಯ್ದೇ ಇರತಕ್ಕಂಥ ಅಜ್ಜಿ, ಯಾವತ್ತೂ ಕೂಡ ಶಿಕ್ಷಣ ಗೊತ್ತಿರತಕ್ಕಂಥ ಅಜ್ಜಿ, ಯಾವತ್ತೂ ಕೂಡ ಅಕ್ಷರ ಜ್ಞಾನನೇ ಇರ್ದಿರತಕ್ಕಂಥ ಒಬ್ಬಕ್ಕೆ ಅಜ್ಜಿ ಏನು ಸಿದ್ದಾರೂಢ ಅಜ್ಜ ಆಶೀರ್ವಾದ ಮಾಡಿದಲ್ಲ, ಅದೇ ಒಂದು ಆಶೀರ್ವಾದದ ಫಲದಿಂದ 21 ದಿವಸ ಪೂಜೆಯನ್ನು ಭಕ್ತಿದಿಂದ ಮಾಡಿದ್ರೆ 22ನೇ ದಿನಕ್ಕೆ ಆ ಅಜ್ಜಿ ಶಾಸ್ತ್ರ ಹೇಳಕತ್ತಳಂತ ಸಿದ್ದಾರೂಢ ಅಜ್ಜ ದೇಹ ಬಿಟ್ಟಿದ್ದಂತ. ಇದು ಯಾಕೆ ಹೇಳಿದೆ ನಿಮ್ಗ ಅಂತ ಕೇಳಿದ್ರೆ, ಸಿದ್ದಪ್ಪಜ್ಜ ಏನು ಮಾತಾಡಕತ್ತಾರಲ್ಲ, ಇದು ಬರೀ ಅವರು ನಿಂತು ಮಾತಾಡಕತ್ತಾರ. ಅವರು ಶಿಕ್ಷಣ ಕಲ್ತಿಲ್ಲ, ಏನೂ ಕಲ್ತಿಲ್ಲ, ಯಾವುದೇ ಶಿಕ್ಷಣವನ್ನು ಓದಿಲ್ಲ ಅಂದರೂ ಕೂಡ ಅವರಿಗೆ ಸಿದ್ದೇಶ್ವರಪ್ಪಗಳ ಆಶೀರ್ವಾದ ಆಗೈತಿ ಅಂತೇಳಿ ತಿಳ್ಕೊಂಡು ಅವರು ಇಷ್ಟು ಸುಂದರವಾಗಿ ಮಾತನ್ನು ಆಡ್ತಾರೆ. ಅಂಥವ್ರ ಮಾತನ್ನು ಕೇಳಿ ನೀವೆಲ್ಲರೂ ಭಾಳ ಪುನೀತರಾಗಿದ್ದೀರಿ. ನೀವೆಲ್ಲ ಸಾಲೋಟಗಿ ಗ್ರಾಮದವರು ಅಂತಂದ್ರೆ ಪುಣ್ಯವಂತರು ನೀವೆಲ್ಲ. ಯಾಕಂತಂದ್ರೆ ಒಂದು ಕಡೆಗೆ ಭಾಳ ಚಂದ ಬರೀತಾರ, ಒಂದು ಊರಿಗೆ ಮ್ಯಾಗಿಂದ ಮ್ಯಾಗ ಪೊಲೀಸರು ಬರಾಕತ್ರು ಅಂತಂದ್ರೆ ಆ ಊರೊಳಗೆ ಜಗಳ ಭಾಳ ಅದಾವ ಅಂತ ತಿಳ್ಕೊಬೇಕಂತ. ಅದ ಊರಿಗೆ ಮ್ಯಾಗಿಂದ ಮ್ಯಾಗ ಕೋರ್ಟ್ ಹಾಕ್ಕೊಂಡು ಲಾಯರ್ಗಳು ಬರಾಕತ್ರು ಅಂತಂದ್ರೆ ಆ ಊರೊಳಗೆ ನ್ಯಾಯ ಭಾಳ ಅದಾವ ಅಂತ ತಿಳ್ಕೊಬೇಕಂತ. ಅದ ಊರಿಗೆ ಬಿಳಿ ಬಟ್ಟೆಯನ್ನು ಹಾಕ್ಕೊಂಡು ಮ್ಯಾಗಿಂದ ಮ್ಯಾಗ 2-3 ದಿನಕ್ಕೊಮ್ಮ ಡಾಕ್ಟ್ರುಗಳು ಓಡಾಡಕತ್ರು ಅಂತಂದ್ರೆ ಆ ಊರೊಳಗೆ ಪೇಷಂಟ್ ಭಾಳ ಅದಾವ ಅಂತ ತಿಳ್ಕೊಬೇಕಂತ. ಅದ ಒಂದು ಊರಿಗೆ ಮ್ಯಾಗಿಂದ ಮ್ಯಾಗ ಮಹಾತ್ಮರು, ಸಂತರು, ಶಿವಯೋಗಿಗಳು, ಶರಣರು ಹೊಳ್ಳಿ ಆ ಊರಿಗೆ ಬರಾಕತ್ರು ಅಂತಂದ್ರೆ ಆ ಊರೊಳಗೆ ಸರಳ ಹೃದಯದ ಮಾತೃ ಹೃದಯದ ಭಕ್ತರದಾರ ಅಂತೇಳಿ ತಿಳ್ಕೊಬೇಕಂತ. ಅಂಥ ಭಕ್ತರು ಯಾರು ಅಂತ ಕೇಳಿದ್ರೆ ನೀವು ಸಾಲೋಟಗಿ ಗ್ರಾಮದ ಭಕ್ತರದಿರಿ. ನೀವು ಅದಿರಿ ಅಂತೇಳಿ ತಿಳ್ಕೊಂಡೇ ಸಾಕ್ಷಾತ್ ಶಿವಯೋಗೇಶ್ವರ ವಾಸ ಆಗ್ಯದ. ಇನ್ನು ಮೇಲಾಗಿ ಅಪಗಳು ಕೂಡ ನಿಮ್ಮ ಈ ಊರಿಗೆ ಬಂದಾರ. ಇದೆಲ್ಲ ನೋಡಿದ್ರೆ ನಮ್ಗೆ ಹಿಂಗೆ ಅನ್ಸಾಕತ್ತದ, ನೀವೆಲ್ಲರೂ ಬಂದು ಸೇರಿರಿ. ಇಷ್ಟು ಚಂದ ದೀಪ, ಒಂದಿಷ್ಟು ರಂಗೋಲಿ, ಇದೆಲ್ಲ ನೋಡಿದ್ರೆ ನಮಗೇನು ಭಾಸ ಆಗಾಕತ್ತದ ಅಂತ ಕೇಳಿದ್ರೆ, ನಾವೇನು ವಿಜಯಪುರ ಜ್ಞಾನ ಯೋಗ ಆಶ್ರಮದೊಳಗದೀವೋ ಏನು ಸಾಲೋಟಗಿ ಗ್ರಾಮದ ಆಶ್ರಮದೊಳಗದೀವೋ ಅನ್ನೋ ಹಂಗೆ ನೀವೆಲ್ಲರೂ ಭಾಸವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅದಕ್ಕೆ ಇದು ಅಪ್ಪುಗೋಳ ನುಡಿ ನಮನ ಕಾರ್ಯಕ್ರಮ. ಇದನ್ನು ಭಾಳ ಸುಂದರವಾಗಿ ತಾವೆಲ್ಲರೂ ಆಚರಣೆಯನ್ನು ಮಾಡ್ತಾ ಬಂದಿದ್ದೀರಿ. ಅಪ್ಪುಗೋಳು ಹೆಂಗಿದ್ರು ಅಂತಂದ್ರೆ ಅವ್ರ ಬಗ್ಗೆ ಹೇಳೋದಕ್ಕೆ ನಮಗೆ ವ್ಯಕ್ತಿತ್ವ ಇಲ್ಲ. ಯಾಕಂತಂದ್ರೆ ಅಪ್ಪುಗೋಳು ದಿವಸವೂ ಕೂಡ ಬರೀ ಯಾವುದಕ್ಕೂ ಮಹತ್ವ ಕೊಡಲಿಲ್ಲ. ಬರೀ ಜ್ಞಾನಕ್ಕೆ ಮಹತ್ವ ಕೊಟ್ಟರು. ಬರೀ ಪ್ರವಚನ ಯಾವಾಗ ಪ್ರವಚನ ಮಾಡಕ್ಕೆ ಅನುಕೂಲ ಆಗಲ್ಲ ಈ ದೇಹ ಅಂತ ಗುರುತಾದ ಬಳಕನ ದೇಹ ಬಿಟ್ಟರು ಅಪ್ಪುಗಳು. ಅಂಥ ಸಿದ್ದೇಶ್ವರ ಅಪ್ಪುಗಳು ನಿಮ್ಮೆಲ್ಲರ ಮಧ್ಯೆ ಇದ್ದು ನಮಗೆ ಬದುಕಿನ ಸೂತ್ರವನ್ನು ಕಲಿಸುವಾದ್ರು. ಎಷ್ಟು ಸರಳವಾಗಿ ಸೂತ್ರ ಕಲಿಸಿದ್ರು ನೋಡ್ರಿ. ಭಾಳ ಜನ ವಿಚಾರ ಮಾಡ್ತಾರೆ, ಸ್ವಲ್ಪ ಜನ ಅದಾರ, ಇವ್ರಿಗೇನು ಹೇಳ್ತಿ, ಪ್ರವಚನ ಹೇಳೋದು ಬೇಡ, ಭಾಳ ಜನ ಇರ್ಬೇಕಂತ ಹಿಂಗೆ ವಿಚಾರ ಮಾಡ್ತಾರೆ. ಆದರೆ ಸಿದ್ದೇಶ್ವರ ಅಪ್ಪುಗಳು ಎಷ್ಟೋ ಜನ ಇರಲಿ, ಯಾರ ಕೇಳಲಿ ಬಿಡಲಿ, ಏನೋ ಇರಲಿ, ಅವ್ರ ಸಮಯಕ್ಕೆ ಸರಿಯಾಗಿ ಬರೋರು, ಅವ್ರ ಟೈಮಕ್ಕೆ ಪ್ರವಚನ ಪ್ರಾರಂಭ ಮಾಡೋರು.
ಅಂಥ ಅಪ್ಪುಗಳ ವ್ಯಕ್ತಿತ್ವ ಭಾಳ ಸುಂದರವಾಗಿತ್ತು. ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ಅರಣ್ಯದೊಳಗೆ ಇಬ್ಬರು ಗುರು ಶಿಷ್ಯರು ನಡ್ಕೊಂತ ಹೋಗಾಕತ್ತಿದ್ರು. ಇದ್ದಕ್ಕಿದ್ದಂಗೆ ಗುರುಗಳಿಗೆ ಒಂದಿಷ್ಟು ಬಾಯಾರಿಕೆ ಆಯ್ತಂತ, ನೀರು ಕುಡಿಬೇಕನ್ನಿಸ್ತಂತ. ಅವಾಗ ಆ ಶಿಷ್ಯನಿಗೆ ಕರೆದು ಹೇಳ್ತಾರ ಗುರುಗಳು, ಏ ಶಿಷ್ಯ, ನನಗೊಂದಿಷ್ಟು ಭಾಳ ಬಾಯಾರಿಕೆ ಆಗ್ಯದ, ಒಂದಿಷ್ಟು ಇಲ್ಲೇ ಹಳ್ಳಕ್ಕೆ ಹೋಗಿ ನೀರು ತಗೊಂಡು ಬಾ ಅಂತೇಳಿ ತಿಳ್ಕೊಂಡು ಹೇಳಿದ್ರಂತ. ಅವ ಆಯ್ತ್ರಪ್ಪ ಅಂತೇಳಿ ತಿಳ್ಕೊಂಡು ಒಂದು ತತ್ರಾಣಿ ತಗೊಂಡು ಹಳ್ಳಕ್ಕೆ ನೀರು ತರಾಕ ಹೋದ. ಇನ್ನೇನು ಹೋಗಿ ನೀರು ತುಂಬಿಕೊಂಡು ಮ್ಯಾಲ ಬರ್ಬೇಕನ್ನಾಕತ್ತಿದ್ದ. ಒಬ್ಬ ಸುಂದರವಾಗಿರತಕ್ಕಂಥ ಹೆಣ್ಣು ಮಗಳು ಬಟ್ಟೆಯನ್ನು ತೊಳ್ಕೊಂಡು ಬರಾಕತ್ತಿದ್ಳು. ಆ ಹೆಣ್ಣು ಮಗಳು ಮುಖ ನೋಡ್ದ. ಸುಂದರವಾಗಿರತಕ್ಕಂಥ ಹೆಣ್ಣು ಮಗಳು, ಆ ಹೆಣ್ಣು ಮಗಳು ರೂಪವನ್ನು ನೋಡಿ ನಾ ಯಾವುದಕ್ಕೆ ಬಂದೀನಿ ಅನ್ನೋದು ಮರೆತು ಬಿಟ್ಟು ಅವ ಕೇಳ್ತಾನ, ನೀವು ಭಾಳ ಸುಂದರ ಕಾಣಕತ್ತೀರಿ, ಎಂಥ ನಿಮ್ಮ ರೂಪ, ಮತ್ತು ನನ್ನ ಮನಸ್ಸಾಗ್ಯದ ನಿಮ್ಮ ಮ್ಯಾಗ, ನನ್ನ ಮದುವೆ ಮಾಡ್ಕೋತೀರೇನು ಅಂತ ಕೇಳ್ದ. ಬಂದಾನೆ ಅದಕ್ಕೆ ಹಾಂ, ಅಷ್ಟು ತರಕಿಡ್ರಿ, ನಾ ಏನೇ ಕೇಳೋಲ್ಯಾಕ. ನೀರು ತರಾಕ ಬಂದಾನ, ಮದ್ವಿ ಮಾಡ್ಕೋತೀರೇನು ಅಂತ ಕೇಳ್ದ. ಆ ಹೆಣ್ಣು ಮಗಳು ಅಂತಾಳ, ಇಲ್ಲೇ ಸ್ವಲ್ಪ ದೂರದಲ್ಲಿನೇ ನಮ್ಮದು ದೊಡ್ಡ ರಾಜರ ಮನಿತನ ಅದ, ಅಲ್ಲೇ ಇರ್ತೀನಿ, ಬೇಕಾದ್ರೆ ನಮ್ಮ ತಂದೆಯವ್ರನ್ನ ಬಂದು ಕೇಳ್ರಿ, ಅವರು ಒಪ್ಪಿಗೆ ಕೊಟ್ಟರು ಅಂದ್ರೆ ಮದುವೆ ಹಾಕ್ತೀನಿ ಅಂತ ಹೇಳಿದಳು. ಆಯ್ತು ನೋಡಿ, ಅಂತ ಹೆಣ್ಣುಮಗಳು ಬೆನ್ನು ಹತ್ತಿ ರಾಜವಾಡಕ್ಕೆ ಹೋಗಿ ಆ ರಾಜರಿಗೆ ಹೇಳ್ತಾನ, ರಾಜರ ನಿಮ್ಮ ಮಗಳ ರೂಪ ಬಹಳ ಸುಂದರದ, ನಿಮ್ಮ ಮಗಳಿಗೆ ನೋಡಿದ್ರೆ ನನಗೆ ಮನಸ್ಸು ಕರಿಗೆ ಹೋಗ್ಯದ, ಅದಕ್ಕೆ ನಾ ಮದ್ವೆ ಮಾಡ್ಕೋಬೇಕನ್ನಾಕತ್ತೀನಿ, ಕೊಡ್ತೀರೇನು ಅಂತ ಕೇಳ್ದ. ಬಂದಾನೆ ಅದಕ್ಕೆ ನೀರು ತರಾಕ ಬಂದಾನ. ವಿಚಾರ ಮಾಡ್ರಿ, ತರ್ಕಿಡ್ಬೇಕು ನೀವು. ನೀರು ತರಾಕ ಬಂದಾನ. ನೀರು ತರಾಕ ಬಂದು ಕೂಡಲೇ ಅವಾಗ ಮದುವೆ ಕೊಡ್ತೀರೇನು ಅಂತೇಳಿ ತಿಳ್ಕೊಂಡಂದಾಗ ರಾಜರಂತಾರ, ಕೊಡ್ತೀವಪ್ಪ, ಇಲ್ಲ ಅಂತಲ್ಲ, ಆದ್ರೆ ನಮ್ಮದೇ ಬಹಳಷ್ಟು ಆಸ್ತಿ ಅದ, ನಾವು ದೊಡ್ಡ ರಾಜರದೀವಿ, ನಮ್ಮ ಮಗಳನ್ನ ಮದುವೆ ಮಾಡಿಕೊಂಡು ಇಲ್ಲೇ ಇರಬೇಕು ನೀನು ಅಂತ ಹೇಳಿದ್ರು ಅವ್ರು. ಆಯ್ತ್ರಿ ಅಂತಂದ. ಆಯ್ತ್ರಿ ಅಂದ ಕೂಡಲೇ ಅವರೆಲ್ಲ ಹಿರಿಯರು ಸೇರಿಕೊಂಡು ಬಹಳ ಧಾಮಧೂಮಾಗಿ ದೊಡ್ಡ ಮದುವೆ ಕಾರ್ಯಕ್ರಮವನ್ನು ಮಾಡಿದ್ರು. ಮದುವೆಯಾಗಿ ಪ್ರಪಂಚವನ್ನು ಪ್ರಾರಂಭ ಮಾಡ್ದ. ಬಂದಾನೆ ಅದಕ್ಕೆ ಭಾಳ ಶಾಣೆ ಅದ್ರಿ ನೀವು. ನೀರು ತರಕ್ಕೆ ಬಂದಾನ, ಮದುವೆ ಮಾಡಿಕೊಂಡು ಪ್ರಪಂಚ ಶುರು ಮಾಡಿದ. ಹಂಗ 4-6 ವರ್ಷ ಕಳಿತು. ಒಂದು ಗಂಡು ಮಗು ಹುಟ್ಟಿತು, ಒಂದು ಹೆಣ್ಣು ಮಗು ಹುಟ್ಟಿತು. ಬಂದಾನೆ ಅದಕ್ಕೆ ನೋಡ್ರಿ, ನೀರು ತರಕ್ಕೆ ಬಂದಾನ. ಅವಾಗ ಸ್ವಲ್ಪ ಬೆಳೆದು ದೊಡ್ಡವಾದವ ಮಕ್ಕಳು. ಹಿಂಗೆ ಸಾಲುಟ್ಗಿ ಶಿವಯೋಗೇಶ್ವರ ಜಾತ್ರೆ ಇತ್ತಂತ. ಆ ಜಾತ್ರೆ ತೋರಿಸ್ಬೇಕಂತೇಳಿ ತಿಳ್ಕೊಂಡು ಹೆಣ್ಣು ಹುಡುಗಿಯನ್ನು ಹೆಗಲ ಮ್ಯಾಗ ಹೊತ್ಕೊಂಡಿದ್ದ. ಆ ಸಣ್ಣ ಒಂದು ಏನು ಗಂಡು ಮಗ ಇದ್ದಲ್ಲ, ಅದನ್ನು ಕೈ ಹಿಡ್ಕೊಂಡು ನಡ್ಕೊಂತ ಕರ್ಕೊಂಡು ಬರಾಕತ್ತಿದ್ದ. ಜಾತ್ರೆಗೆ ಕರ್ಕೊಂಡು ಬಂದ. ಆ ಜಾತ್ರೆ ಎಲ್ಲ ತೋರಿಸಿದ, ಶಿವಯೋಗೇಶ್ವರ ದರ್ಶನ ಮಾಡಿಸಿದ. ಹೊಳ್ಳಿ ನಡ್ಕೊಂತ ಹೋಗಾಕತ್ತಿದ್ರು. ಮ್ಯಾಲ ಕೂತಿರ್ತಕ್ಕಂಥ ಹೆಣ್ಣು ಹುಡುಗಿ, ಯಪ್ಪ ನೀರ ಅಂತತ್ತ. ಅವಾಗ ಅವ್ರ ಗುರುವಿನ ತರಕ್ಕೆ ಬಂತಂತ ಅವನಿಗೆ. ಅವಾಗ ವಿಚಾರ ಮಾಡ್ದ ಒಂದೇ ಸವನಿ, ಯಪ್ಪ ಘಾತ ಆಯ್ತಲ್ಲ, ನಾ ಎದಕ್ಕೆ ಬಂದೀನಿ, ಏನು ಮಾಡಾಕತ್ತೀನಿ, ಇದೊಂದು ವಿಚಿತ್ರ ಆಯ್ತಲ್ಲ ಅಂತೇಳಿ ತಿಳ್ಕೊಂಡು ಓಡೋಡಿ ಬಂದ. ಆ ರಾಜರ ಓಣಿ ಮುಂದೆ ಬಂದು ರಾಜರಿಗೆ ಹೇಳ್ತಾನ, ನೋಡ್ರಿ ರಾಜರ, ನಂದು ತಪ್ಪಾಗೈತ್ರಿ, ನಾ ಬಂದಿದ್ದ ಬ್ಯಾರೆ ಕಾರ್ಯಕ್ಕೆ ಬಂದಿದ್ದ, ನಾ ಇದ್ರೊಳಗೆ ಮೋಸ ಆಗೀನಿ, ನನ್ನ ಬಿಟ್ಟು ಬಿಡ್ರಿ, ನಾ ಮೊದಲು ಹೊಕ್ಕಿನಿ ಅಂತಂದ. ಅವಾಗ ಹೆಣ್ಮಗಳು ಅಂತಾಳ, ಹೋಗಾಮಿದ್ರೆ ನನ್ನ ಯಾಕೆ ಮಾಡ್ಕೊಂಡಿದ್ದೆ ಅಂದಳಕ್ಕೆ. ಹೋಗಮಿದ್ರೆ ಆ ಕಡೆ ಹೋಗಬೇಕಾಗಿತ್ತು, ನನ್ನ ಯಾಕೆ ಮಾಡ್ಕೊಂಡಿದ್ದಿ? ಇಲ್ಲ, ಇದ್ರೊಳಗೆ ತಪ್ಪಾಗೈತಿ, ಏನೋ ಒಂದಿಷ್ಟು ದೋಷ ಆಗ್ಯದ, ನನ್ನ ಬಿಟ್ಟು ಬಿಡ್ರಿ ಅಂತಂದಾಗ ಆ ರಾಜರಂತಾರ, ಏನು ಹುಚ್ಚದಿರಿ ನೀವು, 10-12 ವರ್ಷ ಕಳೆದು ಹೋಗ್ಯದ, ನೀವು ಇಲ್ಲಿ ಬಂದು ಮದುವೆ ಆಗಿ ಇನ್ನೂ ನಿಮ್ಮ ಗುರುಗಳು ಅಲ್ಲೇ ಕಾಯ್ಕೊಂತಕೊಂಡಿರ್ತಾರ, ನಿಮ್ಮ ಹೆಸರಿನ ಮೇಲೆ ಅಲ್ಲೇ ಕಾಯ್ಕೊಂತ ಕುಂದಿರ್ತಾರ. ಚಲೋ ಮನೆ ಸಿಕ್ಕದ, ಚಲೋ ಹೆಂಡತಿ ಸಿಕ್ಕಾಳ, ಚಂದ ಜೀವನವನ್ನು ಸಾಗಸ್ರಿ ಅಂತೇಳಿ ತಿಳ್ಕೊಂಡು ಅಂದಾಗ ಅವ ಅಂತಾನ, ಇಲ್ಲ, ನಾ ಇದ್ರೊಳಗೆ ಮೋಸ ಹೋಗಿನಿ, ನನ್ನ ಮೊದಲು ಕರ್ಕೊಂಡು ನಡ್ರಿ, ನನ್ನ ಗುರು ಇರೋ ಸ್ಥಾನಕ್ಕೆ ಹೋಗೋನು, ಒಂದು ವೇಳೆಕ್ಕೆ ಅವ್ರು ಹೋಗಿದ್ರು ಅಂತಂದ್ರೆ ಹೊಳ್ಳಿ ಬರ್ತೀನಿ, ಅವ್ರು ಇದ್ರು ಅಂತಂದ್ರೆ ನನ್ನ ಬಿಡಬೇಕು ಅಂತ ಹೇಳಿದ.
ಕೊನೆಗೆ ಹೋಗ್ತಾರ. ಹೋದ ಕೂಡಲೇ ದೊಡ್ಡದೇನು ಕಾಡಿನೊಳಗೆ ನೀರು ತರಕ ಗುರುಗಳು ಕಳಿಸಿದ್ರಲ್ಲ, ಅಲ್ಲೇ ಒಂದು ಬನ್ನಿ ಗಿಡ ಇತ್ತು. ಎಲ್ಲ ಸುತ್ತಮುತ್ತ ಎಲ್ಲ ಕಂಟಿಯನ್ನು ಬೆಳೆದಿತ್ತಂತ. ಎಲ್ಲಾರು ನೋಡಿ ನಗಾಕತ್ರು. ಇಲ್ಲೆಲ್ಲಿ ಇರ್ತಾರ ಗುರುಗಳು, ಹೋಗ್ಯಾರವರು ಅಂತೇಳಿ ತಿಳ್ಕೊಂಡು ಅನ್ನೋದ್ರೊಳಗೆ ಇವ ಶಿಷ್ಯ ಇದ್ದವ ಹಿಂಗೆಲ್ಲ ಕಂಟಿ ಸರಿಸಿ ಒಂದಿಷ್ಟು ಒಳಗೆ ಹೋಗಿ ನೋಡೋದ್ರೊಳಗೆ 10-12 ವರ್ಷ ಕಳೆದ್ರು ಕೂಡ ನನ್ನ ಶಿಷ್ಯ ಈಗ ಬರ್ತಾನ, ನಾಳೆಗೆ ಬರ್ತಾನ, ನಾಡ್ದು ಬರ್ತಾನಂತ ಗುರುಗಳು ಕಾಯ್ಕೊಂತ ಇನ್ನೂ ಅಲ್ಲೇ ಕುಂತಿದ್ರಂತ. ಇದು ಗುರುಗಳ ಪ್ರೀತಿ. ಇದೆಲ್ಲ ಯಾಕೆ ನಿಮಗೆ ಹೇಳಿದೆ ಅಂತ ಕೇಳಿದರೆ, ಹೇಳುವ ಉದ್ದೇಶ ಇಷ್ಟೇ. ಇಂದ ಬರ್ತಾರ ಭಕ್ತರು, 4 ಜನ ಬರಲಿ, 6 ಜನ ಬರಲಿ, 10 ಜನ ಬರಲಿ, ಇವತ್ತು ಬರ್ತಾರ, ನಾಳೆ ಬರ್ತಾರ, ಇವರೆಲ್ಲರಿಗೆ ಜ್ಞಾನೋಪದೇಶ ಮಾಡಬೇಕು, ಇವರು ಬದುಕೆಲ್ಲ ಸುಂದರವಾಗಿ ಮಾಡ್ಬೇಕಂತೇಳಿ ತಿಳ್ಕೊಂಡು ಕಾಯ್ಕೊಂತ ಕುಂತವರು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂಥವರು ಕಾಯ್ಕೊಂತ ಬಂದು ಈ ಬದುಕನ್ನು ನಮಗೆಲ್ಲರಿಗೆ ಕಲಿಸಿ ಎಷ್ಟು ಸುಂದರವಾಗಿ ಕಲಿಸಿದ್ರು ಅಂತ ಕೇಳಿದ್ರೆ, ಭಾಳ ಸರಳವಾಗಿ ಬದುಕನ್ನು ಕಲಿಸಿದ್ರು. ನೋಡ್ರಿ ಎಷ್ಟು ಸರಳ ಅವ್ರದ್ದು. ಏನು ಊರು ಸಪ್ಪರಿ ತೊಗೊಂಡು ಏನು ಮಾಡ್ತಿ, ಥಂಡಗಿರು. ನೋಡ್ರಿ ಎಷ್ಟು ಕಲ್ತ್ರು ಮುಗ್ದ ಹೋಯ್ತಲ್ಲ. ಏನು ಊರು ಸಪ್ಪರಿ ತೊಗೊಂಡು ಏನು ಮಾಡ್ತಿ, ಥಂಡಗಿರು. ನೋಡ್ರಿ ಇದ್ರೊಳಗೆ ಏನು ವ್ಯಾಕರಣ ಅದ, ಇದೇನು ಶಾಸ್ತ್ರ ಅದ, ಏನೂ ಇಲ್ಲ. ಇಷ್ಟು ಸರಳವಾಗಿ ನಮ್ಮ ಬದುಕಿನ ರೂಪವನ್ನು ತೋರಿಸಿಕೊಟ್ಟವರು ಸಿದ್ದೇಶ್ವರ ಮಹಾಸ್ವಾಮಿಗಳು. ನಿಮಗೆ ಹೇಳಬೇಕು ಅಂತ ಕೇಳಿದ್ರೆ, ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ದೊಡ್ಡವರಾದ ಮ್ಯಾಗ ಹೆಣ್ಣು ಕೊಡ್ತಾರ, ಸತ್ತ ಮ್ಯಾಲ ಮಣ್ಣು ಕೊಡ್ತಾರ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ದೊಡ್ಡವರಾದ ಮೇಲೆ ಹೆಣ್ಣು ಕೊಡ್ತಾರ, ಸತ್ತ ಮೇಲೆ ಮಣ್ಣು ಕೊಡ್ತಾರ. ಅಪ್ಪವ್ರ ನಮ್ಮ ಪೈಕಿ ಮಣ್ಣು ಕೊಡಕ್ಕೆ ಯಾರೂ ಇಲ್ರಿ ಅಂದ್ರೆ ಗ್ರಾಮ ಪಂಚಾಯತಿಯವರೇ ಮಣ್ಣು ಕೊಡ್ತಾರೆ, ಬೇಡ ಮುನ್ಸಿಪಾಲ್ಟಿಯವರೇ ಮಣ್ಣು ಕೊಡ್ತಾರೆ. ಆದ್ರೆ ಕೆಟ್ಟು ಹೋಗುವಂಥ ಬದುಕಿಗೆ, ತುಕ್ಕು ಹಿಡಿದಿರ್ತಕ್ಕಂಥ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರಾದರೂ ಇದ್ರೆ ಅದು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನುವಂಥ ಮಾತನ್ನು ನಾವು ಯಾರೂ ಕೂಡ ಮರಿಬಾರ್ದು. ಅದಕ್ಕೆ ಅಪ್ಪುಗಳು ನಮ್ಮನ್ನು ಅಗಲಿ ಬರೀ ದೇಹದಿಂದ ದೂರ ಆಗ್ಯಾರ. ಅಪ್ಪುಗಳು ಯಾವ ರೂಪದೊಳಗದಾರ ಅಂತ ಕೇಳಿದ್ರೆ, ಇಲ್ಲೇನು ಕಾಣಕತ್ತವಲ್ಲ ಎಲ್ಲ ಗಿಡ ಮರಗಳು, ಆ ಗಿಡ ಮರದೊಳಗೆ ರೂಪದೊಳಗೆ ಪರಮ ಪೂಜ್ಯರದಾರ, ಭಾವಚಿತ್ರದ ರೂಪದೊಳಗೆ ಪರಮ ಪೂಜ್ಯರದಾರ. ಒಂದೇ ಮಾತಿನೊಳಗೆ ನಿಮಗೆ ತಿಳಿಯೋಂಗೆ ಹೇಳಬೇಕು ಅಂತ ಕೇಳಿದ್ರೆ, ಇವತ್ತಿನ ದಿವಸ ಏನು ನಮ್ಮ ಕಣ್ಣೆದುರಿಗೆ ಕುಂತಾರಲ್ಲ, ಸಂಗಮೇಶ್ವರ ಮಹಾಸ್ವಾಮಿಗಳ ರೂಪದೊಳಗೆ ಸಿದ್ದೇಶ್ವರ ಸ್ವಾಮಿಗಳದಾರ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಅವರ ಬದುಕನ್ನು ನಾವೆಲ್ಲರೂ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಒಂದು ಸಂದೇಶ. ಈ ಜೀವನ ಹುಟ್ಟಿ ಬಂದೀವಿ ಅಂತಂದ್ರೆ ಮತ್ತೊಮ್ಮೆ ಹುಟ್ಟಿ ಬರ್ತೀವೋ ಇಲ್ಲೋ ಗೊತ್ತಿಲ್ಲ, ಮತ್ತು ನಾವೆಲ್ಲರೂ ಹುಟ್ಟಿ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಯಾಕಂತಂದ್ರೆ ಚಲೋ ಹಾಡೋ ಬಂದ ಅಂತಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಹಾಡಿ ತೋರಿಸ್ತಾನೆ, ಚಲೋ ಡಾನ್ಸ್ ಮಾಡೋ ಬಂದ ಅಂತಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಡಾನ್ಸ್ ಮಾಡಿ ತೋರಿಸ್ತಾನೆ, ಚಲೋ ಮಾತಾಡೋ ಬಂದ ಅಂತಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಮಾತಾಡಿ ತೋರಿಸ್ತಾನೆ. ಸತ್ಯ ಹೆಣದ ಕೊಳ್ಳಾಗ ಹೂವಿನ ಮಾಲಿ ಹಾಕಿ ಒನ್ಸ್ ಮೋರ್ ಅಂದ್ರೆ ಎದ್ದು ಕುಣಿತೈತೇನ್ರಿ? ಅದು ಎದ್ದು ಕುಣಿತೈತಿ? ಕುಣಿಯೋದಿಲ್ಲ. ಅದು ಕುಣಿದ್ರೆ ನೀವು ಉಳಿಯೋದಿಲ್ಲ, ಬಿಟ್ಟು ಓಡಿಬಿಡ್ತೀರಿ ಮನೆ. ಹಂಗೆ ಈ ಬದುಕ ಅಂತಕ್ಕಂಥದ್ದು ಒಂದೇ ಅದ. ಹೊಳ್ಳಿ ನಾವು ಯಾರು ಹುಟ್ಟಿ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಿಮಗೆಲ್ಲರಿಗೆ ಏನು ಹೇಳೋದು ಅಂತ ಕೇಳಿದ್ರೆ, ಯಾರು ಕೂಡ ಹೊಟ್ಟೆ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಮಾಡಿದ್ರು ಮಾಡೋಲ್ರಿ ಯಾಕೆ, ಅದನ್ನು ತೊಗೊಂಡು 4 ಮಂದಿ ಮುಂದೆ ನ್ಯಾಯ ಹಾಕಕ್ಕೆ ಹೋಗ್ಬೇಡ್ರಿ. ಹಾಕಿದ್ರು ಹಾಕ್ಕೊಳ್ರಿ ಯಾಕೆ, ಪೊಲೀಸ್ ಸ್ಟೇಷನ್ಗೆ ಮಾತ್ರ ತಪ್ಪಿ ಹೋಗಕ್ಕೆ ಹೋಗ್ಬೇಡ್ರಿ. ಹೋದ್ರೂ ಹೋಗೋಲ್ರಿ ಯಾಕೆ, FIR ಮಾತ್ರ ಯಾವುದೇ ಕಾರಣಕ್ಕೂ ಹರಿಯಕ್ಕೆ ಹೋಗ್ಬೇಡ್ರಿ. ಹರಿದ್ರೂ ಹರಿಯೋಲ್ರಿ ಯಾಕೆ, ಕೋರ್ಟ್ ಮೆಟ್ಟಿಲ್ ಮಾತ್ರ ಹೊಟ್ಟೆ ಹತ್ತಕ್ಕೆ ಹೋಗ್ಬೇಡ್ರಿ. ಹತ್ತಿದ್ರು ಹತ್ತೋಲ್ರಿ ಯಾಕೆ, ಆ ಕಡೆ ಜಮೀನಿಲ್ಲ ಈ ಕಡೆ ಜಾಮೀನಿಲ್ಲ, ನಡುವು ಸಣ್ಣ ಮುಖ ಮಾಡಿ ಜೀವನ ಮಾಡಬೇಡ್ರಿ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ತಿಳಿಸ್ತಾ